ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದಾನ ಧರ್ಮ ಮನುಷ್ಯನ ಪರಮಧರ್ಮ ಅನ್ನುವುದು ಈ ಜಗತ್ತಿನ ನಿಯಮ. ಆದರೆ ದಾನ ಧರ್ಮ ಮಾಡಿದ ನಂತರ ನಮ್ಮ ಮನದಲ್ಲಿ ನಾನು ಕೊಟ್ಟೆ, ನಾನು ಸಹಾಯ ಮಾಡಿದೆ, ನಾನು ದೇವರಿಗೆ ಹತ್ತಿರ ಆದೆ, ನಾನೇ ಒಳ್ಳೆಯ ವ್ಯಕ್ತಿ, ನಂದೇ ಒಳ್ಳೆಯ ಮನಸ್ಸು, ಹೀಗೆ ನಾನಾ ಕಲ್ಪನೆಯಲ್ಲಿ ನಾನಾ ಆಲೋಚನೆಗಳಲ್ಲಿ ದಾನ ಧರ್ಮ ಮಾಡಿದ ಬಗೆಯನ್ನು ಮನವರಿಕೆ ಮಾಡಿಕೊಳ್ತಾನೆ ಇರ್ತೀವಿ. ಆದರೆ ನಿಜವಾದ ದಾನ ಧರ್ಮ ಅಂದ್ರೇನು, ಶ್ರೇಷ್ಠವಾದ ದಾನ ಅಂದ್ರೇನು, ಅದರ ಕುರಿತಾದ ಉಪನಿಷತ್ತಿನಲ್ಲಿ ವಿವರಿಸಿದ ಕತೆ ನಿಜಕ್ಕೂ ಬದುಕನ್ನು ಬದಲಿಸುತ್ತೆ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಶ್ರೇಷ್ಠ ದಾನ ಧರ್ಮದ ಕುರಿತಾದ ಉಲ್ಲೇಖವನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಉಪನಿಷತ್ತುಗಳನ್ನು ವೇದಗಳಲ್ಲಿ ಜ್ಞಾನಕಾಂಡಗಳೆಂದು ಭಾವಿಸಲಾಗಿದೆ. ಅವುಗಳು ವೇದಗಳ ಅಂತಿಮ ಭಾಗಗಳು. ವೇದ ದ್ರಾಷ್ಟಾರಗಳು ಉಪನಿಷತ್ತುಗಳ ಮೂಲಕ ಗಹನವಾದ ವಿಷಯಗಳನ್ನು ಸುಲಭವಾಗಿ ಅರ್ಥವಾಗುವಂತೆ ಪುಟ್ಟ ಪುಟ್ಟ ಕಥೆಗಳ ಮೂಲಕ ಜನರಿಗೆ ತಿಳಿಪಡಿಸಲು ಪ್ರಯತ್ನಿಸಿದ್ದಾರೆ. ಅದೇ ರೀತಿ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಕಥೆ ಇದೆ. ಬಹಳ ವರ್ಷಗಳ ಹಿಂದೆ ಜನಶ್ರುತಿ ಎಂಬ ರಾಜನು ಮಹಾವರ್ಷ ಎಂಬ ರಾಜ್ಯವನ್ನು ಆಳ್ತಾ ಇದ್ದ. ಅವನು ದಕ್ಷನು, ಮಹಾಪರಾಕ್ರಮಿಯೂ ಆಗಿದ್ದ. ಅವನ ರಾಜ್ಯಕ್ಕೆ ಯಾವುದೇ ರೀತಿಯಲ್ಲಿ ಶತ್ರುಗಳ ಬಾಧೆ ಇರಲಿಲ್ಲ. ಕಾಲಕಾಲಕ್ಕೆ ಮಳೆಯಾಗಿ ದೇಶ ಸುಭಿಕ್ಷವಾಗಿತ್ತು. ರಾಜನು ಕೂಡ ದಯಾಳುವು, ಪ್ರಜಾವತ್ಸಲನೂ ಆಗಿದ್ದ. ಜೊತೆಗೆ ಅವನು ಮಹಾಜ್ಞಾನಿಯು, ವೇದವಿದನು, ಯಾವಾಗಲೂ ಋಷಿಗಳೊಡನೆ ಜ್ಞಾನಿಗಳೊಡನೆ ಚರ್ಚನಿರತನೂ ಆಗಿದ್ದ. ಇದರ ಜೊತೆಗೆ ಅವನು ಪ್ರಾಣಿ ಪಕ್ಷಿಗಳ ಭಾಷೆಯನ್ನು ಸಹ ಕಲಿತಿದ್ದ. ಅದೂ ಅಲ್ಲದೆ ಜನಶ್ರುತಿ ರಾಜನ ಇನ್ನೊಂದು ವಿಶೇಷ ಗುಣವೆಂದರೆ ತನ್ನ ರಾಜ್ಯದಲ್ಲಿ ಯಾರೂ ಆಹಾರವಿಲ್ಲದೆ ಹಸಿವಿನಿಂದ ನರಳಬಾರದೆಂಬುದು. ಅದಕ್ಕಾಗಿ ಅವನು ತನ್ನ ದೇಶದ ಮೂಲೆ ಮೂಲೆಗಳಲ್ಲಿ ಅನ್ನಛತ್ರಗಳನ್ನು ನಿರ್ಮಿಸಿ ಪ್ರತಿಯೊಬ್ಬರಿಗೂ ಆಹಾರ ದೊರಕುವಂತೆ ನೋಡಿಕೊಳ್ಳುತ್ತಿದ್ದ. ಹಾಗಾಗಿ ಅವನ ದೇಶದಲ್ಲಿ ಪರದೇಶದಿಂದ ಪ್ರವಾಸಿಗಳಾಗಿ ಬಂದವರು ಸಹ ಸುಖವಾಗಿ ಇದ್ದು ತಿಂದು ಊಟ ಮಾಡಿ ಹೋಗ್ತಿದ್ರು. ಹೀಗಾಗಿ ಅವನ ಖ್ಯಾತಿಯು ಅವನ ನಾಡಿನಲ್ಲಿ ಅಷ್ಟೇ ಅಲ್ಲ, ಹೊರನಾಡಿನಲ್ಲಿಯೂ ಸಹ ಹಬ್ಬಿತ್ತು. ಇದೆಲ್ಲದರಿಂದ ಕಾಲಕ್ರಮೇಣ ರಾಜ ತನ್ನ ಕಾರ್ಯದ ಬಗ್ಗೆ ತಾನೇ ಹೆಮ್ಮೆ ಪಡುವಂತಾದ. ತಾನು ತನ್ನ ಜೀವಿತಾವಧಿಯಲ್ಲಿ ಇದನ್ನೆಲ್ಲ ಮಾಡಿ ತನ್ನ ಕಾರ್ಯದ ಬಗ್ಗೆ ತಾನೇ ಹೆಮ್ಮೆ ಪಡುವಂತಾದ ಮತ್ತು ತಾನು ತನ್ನ ಜೀವಿತಾವಧಿಯಲ್ಲಿ ಇದನ್ನೆಲ್ಲ ಮಾಡಿ ಇಷ್ಟೊಂದು ಪುಣ್ಯವನ್ನು ಗಳಿಸುವಂತಾಯಿತು. ತಾನು ಮಾಡಿದಂತಹ ಪುಣ್ಯದ ಕೆಲಸ ಮತ್ಯಾರೂ ಮಾಡಲಿಲ್ಲ. ಇಂತಹ ದಾನಕ್ಕಾಗಿ ತಾನು ಮಾಡಿದ್ದಷ್ಟು ಧನವನ್ನು ಖರ್ಚು ಮತ್ಯಾರೂ ಮಾಡಲಿಲ್ಲ ಎನ್ನುವ ಒಂದು ಸಣ್ಣ ಅಹಂಕಾರ ಜನಶ್ರುತಿ ಮಹಾರಾಜನಲ್ಲಿ ಅಂಕುರಿಸಿತು. ಒಂದು ದಿನ ಸಂಜೆಯ ಸಮಯದಲ್ಲಿ ಜನಶ್ರುತಿ ರಾಜ ತನ್ನ ಅರಮನೆಯ ಉಪ್ಪರಿಗೆಯ ಮೇಲೆ ನಿಂತು ವಿಶ್ರಾಂತಿ ಪಡಿತಾ ಇದ್ದ. ತನ್ನ ಸುತ್ತಲೂ ಇದ್ದ ಪ್ರಕೃತಿ ಸೌಂದರ್ಯವನ್ನು ಕಂಡು ಆನಂದಿಸ್ತಾ ಇದ್ದ. ಆಕಾಶವನ್ನು ಕಂಡು ಸಂತೋಷದಿಂದಿದ್ದ. ಅದೇ ಸಮಯಕ್ಕೆ ಸರಿಯಾಗಿ 2 ಹಂಸ ಪಕ್ಷಿಗಳು ಗಗನದಲ್ಲಿ ಹಾರುತ್ತಾ ಸಾಗಿದ್ದವು. ಹಾಗೆ ಹಾರುತ್ತಿರುವಾಗ ಅವು ತಮ್ಮೊಳಗೆ ತಾವು ಮಾತನಾಡುತ್ತಿದ್ದವು. ಒಂದು ಹಂಸ ಮತ್ತೊಂದಕ್ಕೆ ಎಚ್ಚರಿಕೆ ನೀಡಿತು. ಏಯ್, ಎಚ್ಚರಿಕೆ, ಹುಷಾರಿನಿಂದ ಹಾರು, ಕೆಳಗೆ ಹೋಗಬೇಡ. ಅಲ್ಲಿ ಜನಶ್ರುತಿ ಎಂಬ ಪ್ರತಾಪಶಾಲಿಯೂ ಮಹಾದಾನಿಯೂ ಆದ ರಾಜ ನಿಂತಿದ್ದಾನೆ. ಅವನಿಂದ ಹೊರಡುವ ಜ್ವಾಲೆ ನಿನ್ನ ರೆಕ್ಕೆಗಳನ್ನು ಸುಟ್ಟು ಬಿಟ್ಟಾವು. ಸ್ವಲ್ಪ ದೂರದಿಂದ ಹಾಗೂ ಸ್ವಲ್ಪ ಎತ್ತರದಿಂದ ಹಾರು ಎನ್ನುತ್ತದೆ. ಅದಕ್ಕೆ ಇನ್ನೊಂದು ಹಂಸ ನಕ್ಕು ಹೇಳುತ್ತದೆ, ಅದಾರು ಜನಶ್ರುತಿಯೇ, ಏಕೆ ನನಗೆ ಹೆದರಿಸುತ್ತೀಯೇ? ನಾವು ಆಕಾಶ ಗಮನಿಗಳು, ನಮಗೆ ಭೂಮಿಯಲ್ಲಿ ಇರುವವರಿಗಿಂತ ಹೆಚ್ಚಿಗೆ ತಿಳಿದಿರುತ್ತದೆ. ಸುಮ್ಮನೆ ನೀನು ಅವನನ್ನು ಹೊಗಳಬೇಡ. ಆ ರಾಜ ಆ ಗಾಡಿ ಎಳೆಯುವ ರೈಕ್ವನಿಗಿಂತಲೂ ಶ್ರೇಷ್ಠನೇನೂ ಅಲ್ಲ. ಇವನು ಮಾಡುವುದೆಲ್ಲ ಕೀರ್ತಿಗೋಸ್ಕರ. ರಾಜ್ಯದ ಧನವನ್ನು ಬಳಸಿ, ರಾಜಭಟ್ಟರನ್ನು ಬಳಸಿ ದಾನ ಮಾಡಿ ತನಗೆ ಹೆಸರು ಬರಲೆಂದು ಕಾರ್ಯ ಮಾಡುವುದು, ದಾನ ಮಾಡುವುದು ಯಾವ ಮಹಾ ದೊಡ್ಡ ಕೆಲಸ, ಅದೆಂತಹ ಮಹಾ ಸಾಧನೆ. ಬಡವನೇ ಇದ್ದರೂ ಆಧ್ಯಾತ್ಮದಲ್ಲಿ ಮಹಾ ಸಾಧಕನಾಗಿರುವ ರೈಕ್ವನೇ ಮಹಾನುಭಾವ. ಅವನೇ ಮಹಾಮಹಿಮನು. ಏಕೆಂದರೆ ಅವನು ಕುಳಿತಲ್ಲಿಯೇ ಎಲ್ಲರನ್ನೂ ಆಕರ್ಷಿಸುತ್ತಾನೆ.
ಹೇಗೆ ಒಂದು ಸರೋವರ ಇದ್ದಲ್ಲೇ ತನ್ನ ಇಳಿಜಾರಿನಿಂದ ಎಲ್ಲ ನದಿಗಳನ್ನು ಮತ್ತು ಅದರ ನೀರನ್ನು ತನ್ನತ್ತ ಸೆಳೆಯುವುದೋ ಅಂತೆಯೇ ತನ್ನ ವೈರಾಗ್ಯದಿಂದಲೂ ಜ್ಞಾನದಿಂದಲೂ ಎಲ್ಲರನ್ನೂ ತನ್ನತ್ತ ಆಕರ್ಷಿಸುತ್ತಿದ್ದಾನೆ. ಆದರೆ ಅವನು ಮಾತ್ರ ಇಂದು ನಾಳೆಯ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ಇದ್ದಾನೆ ಎಂದು ಮಾತನಾಡಿಕೊಳ್ಳುತ್ತಾ ಹಂಸದ್ವಯಗಳು ಆಕಾಶ ಮಾರ್ಗದಲ್ಲಿ ಹಾರಿ ಹೋದವು. ಸೂರ್ಯ ಮುಳುಗಿದನು, ರಾತ್ರಿಯಾಯಿತು, ಲೋಕವೆಲ್ಲ ನಿದ್ರಿಸಿತ್ತು. ಆದರೆ ಜನಶ್ರುತಿ ಮಾತ್ರ ನಿದ್ರಿಸಲಿಲ್ಲ. ಹಂಸ ಪಕ್ಷಿಗಳ ಮಾತುಗಳನ್ನು ಕೇಳಿಸಿಕೊಂಡ ರಾಜ ಮೂಲತಃ ಜ್ಞಾನಿಯಾಗಿದ್ದ, ಸಜ್ಜನನು, ಸಾತ್ವಿಕನೂ ಆಗಿದ್ದ. ಹಲವರ ಹೊಗಳಿಕೆಯ ಮಾತುಗಳಿಂದ ಅವನಲ್ಲಿ ಅಹಂಕಾರದ ಎಳೆ ಮೂಡಿದ್ದು ನಿಜವೇ. ಹಂಸಗಳೆಂದರೆ ಆಧ್ಯಾತ್ಮ ಸಾಧನೆಯ ಸಂಕೇತಗಳೇ. ಆದುದರಿಂದ ಪಕ್ಷಿಗಳು ಹೇಳಿದ ರೈಕ್ವನನ್ನು ಸಂದರ್ಶಿಸುವ ಇಚ್ಛೆ ಜನಶ್ರುತಿಯಲ್ಲಿ ಹುಟ್ಟಿಕೊಂಡಿತು. ಇಲ್ಲಿಯವರೆಗೂ ಇದ್ದ ತಾನೊಬ್ಬ ಶ್ರೇಷ್ಠ ದಾನಿ ಎಂಬ ಅಹಂಭಾವ ಮರೆಯಾಯಿತು. ರೈಕ್ವನಿಂದ ಉಪದೇಶ ಪಡೆಯಬೇಕೆಂಬ ವಾಂಛೆ ಅಧಿಕವಾಯಿತು. ಈ ಚಿಂತೆಯಲ್ಲಿಯೇ ರಾತ್ರಿಯನ್ನು ಕಳೆದ. ಮಾರನೆಯ ದಿನ ಪ್ರಾತಃ ಕಾಲದಲ್ಲಿ ಎಂದಿನಂತೆಯೇ ರಾಜನ ಗುಣಗಾನ ಮಾಡುವ ಪಕ್ಷಿಗಳು ಜನಶ್ರುತಿ ರಾಜನನ್ನ ಮಹಾದಾನಿ ಮೊದಲಾದ ವಿಶೇಷಗಳಿಂದ ಹೊಗಳಲು ಪ್ರಾರಂಭಿಸಿದಾಗ ಅವುಗಳನ್ನು ತಡೆದು, ಹಾಗೆ ನನ್ನನ್ನು ಹೊಗಳದಿರಿ, ನನಗಿಂತಲೂ ಶ್ರೇಷ್ಠನಾದ ವ್ಯಕ್ತಿ ಇನ್ನೊಬ್ಬನಿದ್ದಾನೆ, ಅವನನ್ನು ನಾನು ನೋಡಬೇಕೆಂದು ಹೇಳುತ್ತೇನೆ ಮತ್ತು ಭಟ್ಟರನ್ನು ಕರೆದು ನಮ್ಮ ರಾಜ್ಯದಲ್ಲಿ ರೈಕ್ವನೆಂಬ ಓರ್ವ ಮಹಾನುಭಾವನಿದ್ದಾನೆ, ಅವನಿರುವ ತಾಣವನ್ನು ತಿಳಿದು ಬನ್ನಿ, ನಾನು ಅವನನ್ನು ಭೇಟಿ ಮಾಡಬೇಕೆಂದು ಅವನನ್ನು ಹುಡುಕಲು ಕಳುಹಿಸುತ್ತಾನೆ. ಅವನನ್ನು ಹುಡುಕಲು ಹೋದ ಭಟ್ಟರು ಹಿಂದೆ ಬಂದು ಅವನು ಸಿಗಲಿಲ್ಲವೆಂದು ತಿಳಿಸಿದಾಗ ರಾಜನು ಒಪ್ಪದೆ ರೈಕ್ವನನ್ನು ಎಲ್ಲಿ ಬ್ರಹ್ಮಜ್ಞಾನಿಗಳಿರುವರೋ, ಎಲ್ಲಿ ಆಧ್ಯಾತ್ಮ ಚಿಂತಕರಿರುವರೋ ಅಲ್ಲಿ ಹುಡುಕಿದರೆ ಸಿಗುತ್ತಾನೆ ಎಂದು ಕಳುಹಿಸುತ್ತಾನೆ. ಹೀಗೆ ಹುಡುಕಿಕೊಂಡು ಹೋದ ಭಟ್ಟರಿಗೆ ತನ್ನ ಗುಡಿಸಲಿನ ಮುಂದೆ ಒಂದು ಕೈಯಿಂದ ಎಳೆಯುವ ಗಾಡಿಯ ಕೆಳಗೆ ಶಾಂತನಾದವನು, ಸಂತೋಷ ಚಿತ್ತನು, ದಯಾಪರ ದೃಷ್ಟಿಯುಳ್ಳವನು ಆದ ವ್ಯಕ್ತಿಯನ್ನ ಕಾಣುತ್ತಾರೆ. ವಿಚಾರಿಸಿದಾಗ ಅವನೇ ರೈಕ್ವನೆಂದು ತಿಳಿಯುತ್ತದೆ. ಗುಡಿಸಲು ವಾಸಿ, ಗಾಡಿ ಎಳೆಯುವ ವ್ಯಕ್ತಿಯನ್ನ ತನಗಿಂತಲೂ ಶ್ರೇಷ್ಠನೆಂದು ಭಾವಿಸುವ ತಮ್ಮ ರಾಜನ ಬಗ್ಗೆ ಭಟ್ಟರಿಗೆ ಆಶ್ಚರ್ಯವಾಯಿತು. ಎಂತಹ ದಡ್ಡ ನಮ್ಮ ರಾಜ! ಈ ವ್ಯಕ್ತಿಯನ್ನು ನನಗಿಂತಲೂ ಬಹಳ ದೊಡ್ಡವನೆಂದು ತಿಳಿದು ಇವನನ್ನು ಹುಡುಕುತ್ತಿದ್ದಾನಲ್ಲ, ಬಹುಶಃ ನಮ್ಮ ದೊರೆಯ ತಲೆ ಕೆಟ್ಟಿರಬೇಕು ಎಂದು ತಮ್ಮಲ್ಲಿ ಗೊಣಗಿಕೊಂಡರು. ರಾಜ ಹೇಳಿದ ಕೆಲಸ ಮಾಡಬೇಕಲ್ಲ. ಅವರು ನೇರವಾಗಿ ಅರಮನೆಗೆ ಬಂದು ರಾಜನಿಗೆ ರೈಕ್ವನಿರುವ ಸ್ಥಳದ ಮಾಹಿತಿಯನ್ನು ನೀಡಿದರು. ಭಟ್ಟರು ರೈಕ್ವನ ಬಗ್ಗೆ ಏನೇ ಭಾವಿಸಿಕೊಂಡರೂ ಆತನ ಬಗ್ಗೆ ಪೂರ್ಣ ಅರಿವಿದ್ದ ಜನಶ್ರುತಿ ರೈಕ್ವನ ಭೇಟಿ ಮಾಡಿ ಅವನಿಂದ ಉಪದೇಶವನ್ನು ಪಡೆಯಲು ನಿರ್ಧರಿಸಿ ಅದಕ್ಕಾಗಿ ತಯಾರಿ ನಡೆಸಿದ. ಓರ್ವ ಸಾಧು ಸಂತರನ್ನು ಸಂದರ್ಶಿಸಲು ಹೊರಟಾಗ ಸೂಕ್ತವಾದ ಕಾಣಿಕೆಗಳನ್ನು ತೆಗೆದುಕೊಂಡು ಹೋಗುವುದಿಲ್ಲವೇ? ಅಂತೆಯೇ ಜನಶ್ರುತಿ ರಾಜ ತನ್ನ ಔದಾರ್ಯ ಮೀರಿ ಹಲವಾರು ಕಾಣಿಕೆಗಳನ್ನು ಒಟ್ಟುಗೂಡಿಸಿದ. ಅವನು ರೈಕ್ವನ ದರ್ಶನಕ್ಕೆ ಹೊರಟಾಗ ಸುಪುಷ್ಟವಾದ ಹಾಲು ಕರೆಯುವ 600 ಹಸುಗಳನ್ನು ಕರುಗಳ ಸಮೇತ ತೆಗೆದುಕೊಂಡ. ಹಲವಾರು ವಿಧದ ಮುತ್ತುರತ್ನ, ವಜ್ರ, ವೈಡೂರ್ಯ, ಬಂಗಾರದ ಆಭರಣಗಳೇ ಮೊದಲಾದವುಗಳನ್ನು ತೆಗೆದುಕೊಂಡ. ಕುದುರೆಗಳಿಂದ ಎಳೆಯಲ್ಪಟ್ಟ ರಥಗಳನ್ನು ತೆಗೆದುಕೊಂಡ. ಇವೇ ಮೊದಲಾದ ಕಾಣಿಕೆಗಳನ್ನು ತನ್ನೊಡನೆ ತೆಗೆದುಕೊಂಡು ರೈಕ್ವನೆಡೆಗೆ ಬಂದ. ರಾಜಪರಿವಾರ ತನ್ನೆಡೆಯಲ್ಲಿ ಕಂಡ ರೈಕ್ವ ಮೊದಲಿಗೆ ಆಶ್ಚರ್ಯಪಟ್ಟ. ನಂತರ ತನ್ನ ಆಂತರ್ಯದಿಂದ ಜನಶ್ರುತಿ ರಾಜ ತನ್ನೆಡೆಗೆ ಆಧ್ಯಾತ್ಮಿಕ ಜ್ಞಾನವನ್ನು, ಆತ್ಮ ಶಾಂತಿಯನ್ನು ಅರಸಿ ಬಂದಿದ್ದಾನೆಂದು ಅರಿತ. ಇಷ್ಟೆಲ್ಲ ಕಾಣಿಕೆಗಳೊಡನೆ ಬಂದ ರಾಜ ರೈಕ್ವನ ಮುಂದೆ ವಿಧೇಯನಾಗಿ ಕೈಮುಗಿದು ನಿಂತ. ತನ್ನ ಅಲ್ಪ ಕಾಣಿಕೆಗಳನ್ನು ಸ್ವೀಕರಿಸಬೇಕೆಂದು ಕೇಳಿಕೊಂಡನು ಮತ್ತು ತನಗೆ ಯಾವ ದೇವರನ್ನ ಪೂಜಿಸಿದರೆ ಅಥವಾ ಯಾವ ವ್ರತವನ್ನ ಮಾಡಿದರೆ ನಿತ್ಯ ಶಾಂತಿ, ಸಂತೋಷ ಲಭ್ಯವಾಗುವುದು ಎನ್ನುವುದನ್ನು ಉಪದೇಶ ಮಾಡಬೇಕೆಂದು ಬೇಡಿಕೊಂಡನು. ಆದರೆ ಕೈಗಾಡಿ ಎಳೆದು ಜೀವನ ಸಾಗಿಸುವ ಆಧ್ಯಾತ್ಮ ಜೀವಿಯಾದ ರೈಕ್ವ ರಾಜನು ತಂದ ಬೆಲೆ ಬಾಳುವ ಕಾಣಿಕೆಗಳಿಂದ ಸಂತುಷ್ಟನಾಗಲಿಲ್ಲ. ದೊರೆಯನ್ನು ಸ್ವಾಗತಿಸಲೂ ಇಲ್ಲ. ಬದಲಾಗಿ ಜನಶ್ರುತಿ ರಾಜನನ್ನು ಉದ್ದೇಶಿಸಿ ಹೇಳುತ್ತಾನೆ, ಓ ದೊರೆಯೇ, ಈ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ನನಗೆ ಕೊಡಲು ಏಕೆ ಪ್ರಯತ್ನಿಸುತ್ತೀಯ? ಇವೆಲ್ಲ ನಿಷ್ಪ್ರಯೋಜಕ ವಸ್ತುಗಳು.
ಇವೆಲ್ಲದರ ಜೊತೆಗೆ ನೂರಾರು ರಾಜ್ಯಗಳನ್ನು ನೀಡಿದರೂ ಆಧ್ಯಾತ್ಮಿಕ ಜ್ಞಾನವನ್ನಾಗಲಿ ಆತ್ಮ ಶಾಂತಿಯನ್ನಾಗಲಿ ಪಡೆಯಲು ಸಾಧ್ಯವಿಲ್ಲ. ಇವುಗಳು ಬೆಲೆ ಕೊಟ್ಟು ಕೊಂಡುಕೊಳ್ಳುವುದಾಗಲಿ ಬೆಲೆ ಬಾಳುವ ವಸ್ತುಗಳಿಗೆ ಬದಲಾಯಿಸುವುದಾಗಲಿ ಮಾಡುವ ಸರಕುಗಳಲ್ಲ. ಇವುಗಳನ್ನೆಲ್ಲ ತೆಗೆದುಕೊಂಡು ದಯವಿಟ್ಟು ನಿನ್ನ ಅರಮನೆಗೆ ಮರಳು ಎನ್ನುತ್ತಾನೆ. ತತ್ವಜ್ಞಾನಿ ರೈಕ್ವನ ನಿರಾಕರಣೆಯಿಂದ ಜನಶ್ರುತಿ ರಾಜನಿಗೆ ನಿರಾಸೆಯಾಗುತ್ತದೆ. ಆದರೆ ಅವನ ಬಗ್ಗೆ ಗೌರವ ದ್ವಿಗುಣವಾಗುತ್ತದೆ. ಗಾಡಿ ಎಳೆದು ಕೂಲಿ ಮಾಡಿ ಗುಡಿಸಿಲಿನಲ್ಲಿ ಬಾಳುವೆ ಸಾಗಿಸುವ ಈ ಸಾಧಕ ಇಷ್ಟೆಲ್ಲ ಸಂಪದ್ಭರಿತ ಕಾಣಿಕೆಗಳನ್ನು ತಿರಸ್ಕರಿಸಿದನಲ್ಲ. ಒಬ್ಬ ರಾಜನೇ ಬಂದು ಶಿಷ್ಯನನ್ನಾಗಿ ಸ್ವೀಕಾರ ಮಾಡೆಂದು ಬೇಡಿಕೊಂಡರೂ ನಿರಾಕರಿಸಿದನಲ್ಲ. ಇವನೆಂತಹ ಸಾಧಕನಿರಬೇಕು ಎಂದು ತನ್ನ ಮನದಲ್ಲೇ ಯೋಚಿಸಿ ಅರಮನೆಗೆ ಮರಳುತ್ತಾನೆ. ಆದರೆ ಜನಶ್ರುತಿ ರಾಜ ಆಗಲೇ ರೈಕ್ವನೆಡೆಗೆ ಆಕರ್ಷಿತನಾಗಿರುತ್ತಾನೆ. ರೈಕ್ವನಿಂದ ದೂರವಿದ್ದಷ್ಟು ಅವನೆಡೆಗೆ ಹೋಗಬೇಕೆಂಬ ಆಸೆ ಹೆಚ್ಚುತ್ತಿರುತ್ತದೆ. ಅಲ್ಲದೆ ರೈಕ್ವನ ಬಗ್ಗೆ ಹಲವಾರು ವರದಿಗಳು ಬರುತ್ತಿರುತ್ತದೆ. ಹಲವಾರು ದುಃಖಿಗಳು ಶೋಕತಪ್ತರು ರೈಕ್ವನಲ್ಲಿ ಹೋಗಿ ಅವನಿಂದ ಪರಿಹಾರ ಪಡೆದು ಮನಃಶಾಂತಿ ಹೊಂದಿ ಮರಳಿದರು ಎನ್ನುವುದು. ಹೀಗಾಗಿ ರೈಕ್ವನನ್ನು ನೋಡಬೇಕು, ಅವನಿಂದ ಉಪದೇಶ ಪಡೆಯಲೇಬೇಕು ಎನ್ನುವ ತನ್ನ ಮನದ ಒತ್ತಡವನ್ನು ತಾಳಲಾರದ ಜನಶ್ರುತಿ 2ನೇ ಬಾರಿ ಪುನಃ ರೈಕ್ವನನ್ನು ಸಂಧಿಸಲು ನಿರ್ಧರಿಸಿ ಅವನಿದ್ದೆಡೆಗೆ ಅತಿ ವಿನಮ್ರವಾಗಿ ಹೋಗಿ ನಿಂತನು. ಗ್ರಹಿಸಿದ ರೈಕ್ವ ದೊರೆಯನ್ನು ಪ್ರೀತಿಯಿಂದ ಸ್ವಾಗತಿಸಿದ. ತದನಂತರ ರಾಜ ರೈಕ್ವನನ್ನು ತನ್ನ ತತ್ವವೆತ್ತನಾದ ರೈಲ್ವೆ ದೊರೆಯನ್ನು ನೋಡಿದನು. ದೊರೆ ವಿನೀತನಾಗಿದ್ದ, ಅಹಂಭಾವರಹಿತನಾಗಿದ್ದ, ಅದ್ವೈತ ಜ್ಞಾನಗ್ರಹಣ ಮಾಡಲು ಪರಿಪಕ್ವನಾಗಿದ್ದ. ಇದನ್ನೆಲ್ಲ ಡೇರೆಗೆ ಕರೆದುಕೊಂಡು ಹೋಗಿ ಸೂಕ್ತವಾದ ಆಸನದಲ್ಲಿ ಕೊಳ್ಳಿರಿಸಿದ ಮತ್ತು ಅವನಿಗೆ ಎಲ್ಲ ರೀತಿಯ ಉಪಚಾರಗಳನ್ನು ಮಾಡಿದ. ತದನಂತರ ಅವರಿಬ್ಬರಲ್ಲಿಯೂ ದೀರ್ಘಕಾಲದ ಸಂಭಾಷಣೆಗಳು ನಡೆದವು. ಅವುಗಳಲ್ಲಿ ಹಲವಾರು ವಿಷಯಗಳು ಬಂದವು. ಕೊನೆಗೆ ರೈಕ್ವ ಹೇಳಿದ, ಎಲೆ ರಾಜ ಕೇಳು, ನೀನು ನೀಡುವ ದಾನದಲ್ಲಿ ಬಡಾಯಿಯಾಗಲಿ ಅಭಿಮಾನವಾಗಲಿ ಅಹಂಕಾರವಾಗಲಿ ಇಲ್ಲದಿರಲಿ. ನಿನ್ನ ರಾಜಧಾನಿಗೆ ನೀನು ಮರಳು. ದಾನ ಧರ್ಮಗಳನ್ನು ಧಾರಾಳವಾಗಿ ಮಾಡು. ಆದರೆ ಅಂತಹ ದಾನದಲ್ಲಿ ಪುಣ್ಯದ ಆಸೆಯಾಗಲಿ ಖ್ಯಾತಿಯ ಆಸೆಯಾಗಲಿ ಇಲ್ಲದಿರಲಿ. ದಾನಗಳನ್ನು ಮಾಡು, ಆದರೆ ನಿನ್ನದೆಂದು ಮಾಡಬೇಡ. ಬದಲಾಗಿ ದೇವರು ದಾನ ಮಾಡುವುದಕ್ಕಾಗಿ ಕೊಟ್ಟಿದ್ದನೆಂದು ಅರಿತು ಮಾಡು. ರೈಕ್ವನ ಮಾತುಗಳನ್ನು ಕೇಳಿ ಜನಶ್ರುತಿ ರಾಜನಿಗೆ ಅಪಾರವಾದ ಆನಂದವಾಗುತ್ತದೆ. ಅಮಿತವಾದ ಜ್ಞಾನವನ್ನು ಪಡೆದು ವಿಪುಲವಾದ ಉಡುಗೊರೆಗಳನ್ನು ರೈಕ್ವನಿಗೆ ನೀಡಿ ರಾಜಧಾನಿಗೆ ಮರಳುತ್ತಾನೆ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸಂನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಎನ್ನುತ್ತದೆ ವೇದೋಕ್ತಿ. ಅಂದರೆ ದೇಹಗಳು ನಶ್ವರವಾದವು, ಸಂಪತ್ತು ಶಾಶ್ವತವಲ್ಲ, ಮೃತ್ಯು ಸದಾ ಸಮೀಪದಲ್ಲಿಯೇ ಇರುತ್ತದೆ. ಆದ್ದರಿಂದ ಒಳ್ಳೆಯ ಕೆಲಸಗಳನ್ನು ಹೆಚ್ಚಾಗಿ ಮಾಡಬೇಕು. ಒಂದು ಹಿತೋಪದೇಶ ಹೀಗೆ ಹೇಳುತ್ತದೆ, ಸಂಪಾದಿಸಿದ ಹಣದ ತ್ಯಾಗವೇ ಅದರ ರಕ್ಷಣೆಯಷ್ಟೇ. ಕೆರೆಯೊಳಗೆ ಸೇರಿದ ನೀರಿಗೆ ಕೋಡಿಯೂ ಹೇಗೋ ಹಾಗೆ. ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವ ದಾನ ಸರ್ವಶ್ರೇಷ್ಠವಾದವು ಎನ್ನುವುದನ್ನು ಮನಗಾಣುವುದು ಮುಖ್ಯ. ಹೀಗೆ ನಮ್ಮ ಬದುಕಿನಲ್ಲಿ ಪ್ರತಿ ಕ್ಷಣವೂ ನಾವು ನಮ್ಮನ್ನು ಬದಲಾಯಿಸಿಕೊಳ್ಳುತ್ತಲೇ ಇರಬೇಕು. ಇಲ್ಲವಾದಲ್ಲಿ ನಾನೇ ಅನ್ನೋ ಮದವೇರಿ ಈ ಪ್ರಕೃತಿ ಸ್ಥಗಿತವಾದಂತೆ ತೋರಬಹುದು. ನಾನು ಅನ್ನೋ ಅಹಂ ನಮ್ಮನ್ನೇ ಭ್ರಮಾಲೋಕದಲ್ಲಿ ಇಲ್ಲವಾಗಿಸಬಹುದು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.